ನನ್ನ ಜಾಗದಲ್ಲೇ ಕೂತ್ಕೋ. ನನ್ನ ಕುರ್ಚಿಯಲ್ಲಿ ಕೂತ್ಕೋ. ಸಿಎಂ ರಾಜೀನಾಮೆ ಬೆನ್ನಲ್ಲೇ ಹಳೆ ವಿಡಿಯೋ ವೈರಲ್. ರಾಜ್ಯ ರಾಜಕಾರಣದಲ್ಲಿ ಹೈಡ್ರಾಮಾ ಮುಂದುವರೆದಿತ್ತು. ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬೆನ್ನಲ್ಲೇ ಕಾಂಗ್ರೆಸ್ ಪಾಳೆಯದಲ್ಲಿ ಮುಂದಿನ ನಾಯಕತ್ವದ ಆಯ್ಕೆಯ ಹಗ್ಗ ಜಿಗ್ಗಾಟ ತಾರಕಕ್ಕೇರಿದೆ. ಒಂದು ಕಡೆ ಮುಖ್ಯಮಂತ್ರಿ ಕುರ್ಚಿ ಹಂಚಿಕೆ ಕಸರತ್ತುಗಳು ದೆಹಲಿಯಿಂದ ಬೆಂಗಳೂರಿನವರೆಗೆ ತೀವ್ರಗೊಂಡಿದ್ರೆ, ಇನ್ನೊಂದೆಡೆ ಸಿದ್ದರಾಮಯ್ಯ ಅವರ ರಾಜೀನಾಮೆಯ ಬಿಸಿ ಚರ್ಚೆಗಳ ಮಧ್ಯೆಯೇ ವೇದಿಕೆಯೊಂದರ ಹಳೆಯ ವಿಡಿಯೋವನ್ನು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಸದ್ದು ಮಾಡುತ್ತಿದೆ. ಪ್ರಸಕ್ತ ರಾಜಕೀಯ ಸನ್ನಿವೇಶಕ್ಕೆ ಪಕ್ಕಾ ಮ್ಯಾಚ್ ಆಗುವಂತಿರುವ ಈ ವಿಡಿಯೋ ನೆಟ್ಟಿಗರನ್ನ ನಗೆಗಡಲಲ್ಲಿ ತೀರಿಸಿದೆ. ಅಷ್ಟಕ್ಕೂ ಆ ವಿಡಿಯೋದಲ್ಲೇನಿದೆ ಅಂತ ನೋಡಿದಾದ್ರೆ, ಅದು ಬೆಂಗಳೂರಿನಲ್ಲಿ ನಡೆದಿದ್ದ ಪ್ರತಿಷ್ಠಿತ ದೇವಾಂಗ ಶತಮಾನೋತ್ಸವ ಕಾರ್ಯಕ್ರಮದ ವೇದಿಕೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸಿದ್ದರಾಮಯ್ಯ ಅವರು ಮೈಕ್ ಹಿಡಿದು ವೇದಿಕೆಯಲ್ಲಿ ಭಾಷಣ ಮಾಡುತ್ತಿದ್ದ ಸಂದರ್ಭದಲ್ಲಿ ದೇವಾಂಗ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಿ ರಮೇಶ್ ಅವರು ವೇದಿಕೆಯ ಮೇಲೆ ತಮಗೆ ಕೂರಲು ಕುರ್ಚಿ ಇಲ್ಲದೆ ಇಕ್ಕಟ್ಟಿಗೆ ಸಿಲುಕಿ ಅತ್ತಿತ್ತ ಅಡ್ಡಾಡ್ತಾ ಇದ್ರು. ಇದನ್ನು ತಕ್ಷಣವೇ ಗಮನಿಸಿದ ಸಿದ್ದರಾಮಯ್ಯ ತಮ್ಮ ಭಾಷಣದ ಇಂಟ್ರೆಸ್ಟಿಂಗ್ ಟೈಮಿಂಗ್ ನಡುವೆಯೇ ಹಿಂದೆ ತಿರುಗಿ ಖಾಲಿ ಇದ್ದ ತಮ್ಮದೇ ಮುಖ್ಯಮಂತ್ರಿ ಕುರ್ಚಿಯನ್ನ ತೋರಿಸಿ ಅಲ್ಲಿ ಕುಳಿತುಕೊಳ್ಳಿ ಎಂದು ರಮೇಶ್ ಅವರಿಗೆ ಸನ್ನೆ ಮಾಡುತ್ತಾರೆ. ಡಿಕೆಶಿ ಜೋರಾಗಿ ನಕ್ಕಿದ್ದೇಕೆ ಆ ಸಂದರ್ಭದಲ್ಲಿ ಅಂತ ನೋಡಿದಾದ್ರೆ, ರಾಜ್ಯದಲ್ಲಿ ಸಿಎಂ ಕುರ್ಚಿಗಾಗಿ ಒಳಗೊಳಗೆ ದೊಡ್ಡ ಫೈಟ್ ಜಾರಿಯಲ್ಲಿದ್ದ ಹೊತ್ತಿನಲ್ಲೇ ಸಿದ್ದರಾಮಯ್ಯ ಅವರು ವೇದಿಕೆಯ ಮೇಲೆ ಬೇರೊಬ್ಬ ನಾಯಕನಿಗೆ ನನ್ನ ಕುರ್ಚಿಯಲ್ಲಿ ಕೂತು ಬಿಡಿ ಎಂದು ಹೇಳುತ್ತಿರುವುದನ್ನ ಕಂಡು ಅಲ್ಲೇ ಪಕ್ಕದಲ್ಲಿದ್ದ ಡಿಕೆ ಶಿವಕುಮಾರ್ ಅವರಿಗೆ ನಗು ತಡೆಯಲು ಸಾಧ್ಯವಾಗಿಲ್ಲ. ಸಿದ್ದರಾಮಯ್ಯ ಅವರ ಈ ರಿಯಲ್ ಟೈಮ್ ಹಾಸ್ಯ ಪ್ರಜ್ಞೆಯನ್ನ ನೋಡಿ ಡಿಕೆಶಿ ಜೋರಾಗಿ ನಕ್ಕಿದ್ದಾರೆ. ಇತ್ತ ಸಿಎಂ ಮಾತನ್ನ ಕೇಳಿ ಇಡೀ ಸಭೆಯಲ್ಲಿದ್ದ ಜನರು ಕೂಡ ಕೆಲ ಕಾಲ ಜೋರಾಗಿ ನಗಾಡಿದ್ದಾರೆ. ಏನೋ ಪ್ರಸ್ತುತ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅಧಿಕೃತವಾಗಿ ಕುರ್ಚಿ ಖಾಲಿ ಮಾಡಿಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಹೊಸ ನಾಯಕನ ಪಟ್ಟಾಭಿಷೇಕಕ್ಕೆ ವೇದಿಕೆ ಸಿದ್ಧವಾಗುತ್ತಿದ್ದಂತೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗುವ ಸಂದರ್ಭ ಹತ್ತಿರ ಬಂದಿದೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಅಂದು ಸಾರ್ವಜನಿಕವಾಗಿ ನನ್ನ ಕುರ್ಚಿಯಲ್ಲಿ ಕೂತು ಬಿಡಿ ಎಂದು ಹೇಳಿದ ಮಾತು ಹಾಗೂ ಅದನ್ನು ಕೇಳಿ ಡಿಕೆಶಿ ನಕ್ಕ ಹಳೆ ದೃಶ್ಯಗಳು ಈಗಿನ ಪ್ರಸಕ್ತ ಸನ್ನಿವೇಶಕ್ಕೆ ಭರ್ಜರಿಯಾಗಿ ಲಿಂಕ್ ಆಗ್ತಿವೆ. ಇದೇ ಕಾರಣಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋವನ್ನ ರೀಲ್ಸ್ ಹಾಗೂ ಟ್ರೋಲ್ ರೂಪದಲ್ಲಿ ಸಿಕ್ಕಾಪಟ್ಟೆ ಶೇರ್ ಮಾಡಲಾಗ್ತಿದೆ. ಭಾರಿ ಟ್ರೆಂಡ್ ಸೃಷ್ಟಿ ಮಾಡ್ತಿದೆ. ರಮೇಶ ಕೂತ್ಕೋ, ಕೂತ್ಕೋ, ನನ್ನ ಜಾಗದಲ್ಲೇ ಕೂತ್ಕೋ.